ನಮಸ್ಕಾರ. ಇವತ್ತಿನ ಕತೆಗೆ ಸ್ವಾಗತ. ಬೇರೆ ಹುಡುಗಿಯರು ತನ್ನ ಗಂಡನನ್ನು ಆಸಕ್ತಿಯಿಂದ ನೋಡ್ತಿದ್ದಾರೆ ಎಂದು ಅಚ್ಚರಿಯ ಹೊಡಲ್ನಲ್ಲಿ ಒಣಕೆ ಕುಟ್ಟಿದಂತಾಗುತ್ತಿತ್ತು. ಇದನ್ನು ಗಮನಿಸಿದ ರಾಮ್ಗೆ ನಗು ತಡೆಯಲಾಗಲಿಲ್ಲ. ಇದರ ಜೊತೆಗೆ ಅವಳು ಮಗನಿಗೆ ಸಂಜೆಯವರೆಗೂ ನೀನು ಪಪ್ಪನ ಜೊತೆಯಲ್ಲೇ ಇರಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದು ಕಂಡು ಅವನ ಮುಖ ಪಕ್ಕಕ್ಕೆ ಮಾಡಿ ನಗುವನ್ನು ಕೆಮ್ಮಿನಂತೆ ನಾಟಕವಾಡಿ ತಡೆದನು. ರಾಮ್, ನಿಮಗೆ ನನ್ನನ್ನು ನೋಡಿದರೆ ನಗು ಬರ್ತಾ ಇದೆಯಾ? ಅದಿರಲಿ, ನೀವ್ಯಾಕೆ ಇಲ್ಲಿ ಒಂಟಿಯಾಗಿ ನಿಂತಿರೋದು ಎಂದು ಅಚ್ಚು ಸಿಡುಕಿದಳು. 2 ಮಕ್ಕಳ ತಂದೆಯಾದರೂ ರಾಮ್ ಕಾಲೇಜ್ ಹುಡುಗನಂತೆ ಹ್ಯಾಂಡ್ಸಮ್ ಮತ್ತು ಎಲಿಗೆಂಟ್ ಆಗಿದ್ದನು. ಅವನ ಫಿಟ್ನೆಸ್ ಕಂಡ್ರೆ ಯಾರೂ ಅವನಿಗೆ ಮದುವೆ ಆಗಿದೆ ಎಂದು ನಂಬುತ್ತಿರಲಿಲ್ಲ. ತನ್ನವಳ ಅಸಮಾಧಾನಕ್ಕೆ ಏನು ಹೇಳಬೇಕೆಂದು ತೋಚದಿದ್ದರೂ ಅವಳ ಈ ಪೊಸೆಸಿವ್ನೆಸ್ ರಾಮ್ಗೆ ಹಾಯ್ ಎನಿಸಿತು. 3-4 ವರ್ಷ ದೂರವಿದ್ದರೂ ಅವಳ ಪ್ರೀತಿಯಲ್ಲಿ ಕಿಂಚಿತ್ತು ಬದಲಾವಣೆಯಾಗಿಲ್ಲ ಎಂದು ಅವನಿಗೆ ಖುಷಿಯಾಗಿತ್ತು. ಮುದ್ದಾಗಿ ರೆಡಿಯಾಗಿದ್ದ ಮಡದಿ ಹೀಗೆ ಹಣೆ ಸಿಂಡರಿಸುವುದನ್ನು ನೋಡಲಾಗದೆ ಅವಳ ನಡುವನ್ನು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡ ರಾಮ್, ಮುದ್ದು, ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್ ಎಂದು ಪಿಸುಗಟ್ಟಿದನು. ಈಗ ಮಾತು ಮರೆಸುವುದಕ್ಕೆ ಟ್ರೈ ಮಾಡಬೇಡಿ. ನಾನು ಮೊದಲೇ ಹೇಳಿದ್ದೆ ಶೋಲ್ಡರ್ವರೆಗೂ ಸ್ಲೀವ್ಸ್ ಫೋಲ್ಡ್ ಮಾಡಬೇಡಿ ಅಂತ. ಬಟ್ ನೀವು ಎಂದವಳು ಮತ್ತೆ ರೇಗಲು ಶುರು ಮಾಡಿದಳು. ಮುದ್ದು, ನೀವೀಗೆ ಮಾತಾಡ್ತಿದ್ರೆ ನಾನೀಗ ಮನೆಗೆ ಹೋಗಿ ಸಂಜೆ ಗೆಸ್ಟ್ ಹೋದ್ಮೇಲೆ ಬರ್ತೀನಿ ಎಂದನು ರಾಮ್. ತನ್ನ ಗಂಡನನ್ನು ಬೇರೆ ಹುಡುಗಿಯರು ನೋಡುವುದನ್ನು ಕಂಡು ಅಚ್ಚು ಅಳುಮುಖ ಮಾಡಿ, ನನಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗೆ ಆಗುತ್ತೆ ಎಂದಳು. ರಾಮ್ ನಸು ಅವಳ ಹಣೆಗೆ ಮುತ್ತಿಟ್ಟು, 1000 ಜನ ಹುಡುಗಿಯರು ಎದುರಾಗಿದ್ದರು ನನ್ನ ಕಣ್ಣುಗಳು ಅರಸುವುದು ನಿಮ್ಮನ್ನೇ ಎಂದು ಸಮಾಧಾನ ಪಡಿಸಿದನು. ಅಚ್ಚರಿಯ ಸಿಟ್ಟು ಈಗ ಕರಗಿ ಹೋಗಿತ್ತು. ನೀವಿವತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದೀರಾ, ದೃಷ್ಟಿ ತೆಗಿಬೇಕು ಅನಿಸ್ತಿದೆ ಎಂದು ಮೆಚ್ಚುಗೆ ಸೂಚಿಸಿದಳು. ರಾಮ್ ಅವಳ ಮತ್ತು ಮಗನ ಜೊತೆ ಸೆಲ್ಫಿ ತೆಗೆದುಕೊಂಡು ಲಿಟಲ್ ಮೂಮೆಂಟ್ಸ್ ಬಿಗ್ ಮೆಮೊರೀಸ್ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದನು. ದೂರದಿಂದ ಇದನ್ನು ನೋಡುತ್ತಿದ್ದ ಅಂಕಿತ್ ಮತ್ತು ಶರಣ್ಗೆ ರಾಮ್ ಅಚ್ಚರಿಯ ಬದುಕಿನಲ್ಲಿ ನಗು ಮರಳಿದ್ದು ಕಂಡು ನೆಮ್ಮದಿಯಾಯಿತು. ನಾಮಕರಣದ ಶಾಸ್ತ್ರ ಶುರುವಾಯಿತು. ಅಚ್ಚು ಬಂದಾಗ ಅಭಿ ರೇಗಿದನು. ಕೂಗಿ 1/2 ಗಂಟೆ ಆಯಿತು, ಈಗ ಬರ್ತಿದ್ಯಾ ಎಂದು. ಶಾಸ್ತ್ರಿಗಳು ಹೇಳಿದಂತೆ ಅಚ್ಚು ತನ್ನ ಪುಟ್ಟ ಸೊಸೆಯನ್ನು ಎತ್ತಿಕೊಂಡು ಮಗುವಿನ ಕಿವಿಯಲ್ಲಿ ಮೊದಲು ಮನೆ ದೇವರ ಹೆಸರನ್ನು ಕೂಗಿ ನಂತರ ಅಭಿಜ್ಞಾ ಎಂದು 3 ಬಾರಿ ಪಿಸುಗಟ್ಟಿದಳು. ಮಗು ಮುದ್ದಾಗಿ ನಕ್ಕಿತ್ತು. ಮಗುವನ್ನು ಹೂವಿನಿಂದ ಅಲಂಕೃತಗೊಂಡ ತೊಟ್ಟಿಲಿನಲ್ಲಿ ಮಲಗಿಸಿದ ಅಚ್ಚು ತಾನು ತಂದಿದ್ದ ಚಿನ್ನದ ಚೈನ್, ಬಳೆ, ಗೆಜ್ಜೆ ಹಾಗೂ ಬೆಳ್ಳಿ ಸಾಮಾನುಗಳನ್ನು ಒಂದೊಂದಾಗಿ ಹಾಕಿದಳು. ಅಚ್ಚು, ಇಷ್ಟೆಲ್ಲ ಬೇಕಿರಲಿಲ್ಲ, ಸಣ್ಣ ಮಗು ಕಣೆಯದು ಎಂದು ಸಂಪೂರ್ಣ ಗದರಿಸಿದರು. ಅಮ್ಮ, ಇದನ್ನೆಲ್ಲ ನಿಮ್ಮ ಹಳಿಯ ತಂದಿದ್ದು, ನನ್ನ ಸೊಸೆಗೆ ಮಾವನ ಕಡೆಯಿಂದ ಸಿಕ್ಕಿರುವ ಗಿಫ್ಟ್ ಇದು ಎಂದು ಉತ್ತರಿಸಿದ ಅಚ್ಚು ಮಗುವಿನ ಪಾದಕ್ಕೆ ಮುತ್ತಿಟ್ಟಳು. ಚಾಂಪ್ ತನ್ನಮ್ಮ ಒಬ್ಬಳೇ ಮಗುವಿಗೆ ಉಡುಗೊರೆ ಹಾಕುತ್ತಿರುವುದನ್ನು ಕಂಡು, ಮಾಮ್, ನಾನು ಹಾಕಬೇಕಾಗಿತ್ತು, ಯಾಕೆ ನೀನೊಬ್ಬಳೇ ಹಾಕಿತ್ತು ಎಂದು ರಚ್ಚೆ ಹಿಡಿದನು. ರಾಮ್ ಮಗನನ್ನು ಸಮಾಧಾನ ಪಡಿಸುತ್ತಾ ಹೊರಗೆ ಕರೆದುಕೊಂಡು ಹೋದನು. ನಂತರ ಎಲ್ಲರೂ ಮಗುವನ್ನು ಅರಸಿದರು. ಸಂಜೆಯ ಹೊತ್ತಿಗೆ ನೆಂಟರೆಲ್ಲ ತೆರಳಿದರು. ಅಚ್ಚು ಕೆಲಸಕ್ಕೆ ಸಹಾಯ ಮಾಡಲು ಬಂದಾಗ ಸಂಪೂರ್ಣ ಅವಳನ್ನು ವಿಶ್ರಾಂತಿ ಪಡೆಯಲು ಕಳುಹಿಸಿದರು. ಬೆಳಿಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದ ಅಚ್ಚು ತನ್ನ ರೂಮಿಗೆ ತೆರಳಿದಳು. ರಾತ್ರಿ ಕಾರ್ಯಕ್ರಮದ ಕೆಲಸಗಳನ್ನೆಲ್ಲ ಮುಗಿಸಿ ಸಹಾಯ ಮಾಡಿದ ರಾಮ್ಗೆ ಅಭಿ ಧನ್ಯವಾದ ತಿಳಿಸಿದನು. ಥ್ಯಾಂಕ್ಸ್ ಬಾವ, ನನ್ನ ಮನೆ ಫಂಕ್ಷನ್ ನಿಮ್ಮ ಮನೆ ಫಂಕ್ಷನ್ ಅಂತ ಮಾಡಿಕೊಟ್ಟಿದ್ದಕ್ಕೆ ಎಂದು ಕೈ ಮುಗಿದನು. ರಾಮ್ ಗಂಭೀರವಾಗಿ, ಅಭಿ ಹೀಗೆಲ್ಲ ಮಾತಾಡಿ ನನ್ನ ಹೊರಗಿನವನನ್ನಾಗಿ ಮಾಡಬೇಡ ಎಂದನು. ಅಭಿಯ ಕಣ್ಣು ತುಂಬಿ ಬಂದವು. ಬಾವ, ನಾನು ಮಾಡಿದ ಅವಮಾನ, ಆಡಿದ ಮಾತುಗಳನ್ನೆಲ್ಲ ಕ್ಷಮಿಸಿಬಿಡಿ. ಪಶ್ಚಾತ್ತಾಪದಿಂದ ನನಗೆ ಮುಖ ತೋರಿಸಲು ನಾಚಿಕೆ ಆಗ್ತಿದೆ ಎಂದು ತಲೆ ತಗ್ಗಿಸಿದನು. ರಾಮ್ ಅಭಿಯ ಕೈ ಹಿಡಿದು, ಅಭಿ, ನಾನು ಆ ಕಹಿಯನ್ನೆಲ್ಲ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚಿಸ್ತಿದ್ದೇನೆ. ನೀನು ಕೂಡ ಗಿಲ್ಟ್ ಫೀಲ್ ಬಿಟ್ಟು ಖುಷಿಯಾಗಿರು ಎಂದು ಸಮಾಧಾನ ಪಡಿಸಿದನು. ಅಭಿಯ ಮನಸ್ಸು ಹಗುರವಾಯಿತು. ರೂಮಿನಲ್ಲಿ ಗಾಢ ನಿದ್ದೆಯಲ್ಲಿದ್ದ ಅಚ್ಚರಿಯನ್ನು ರಾಮ್ ಎಬ್ಬಿಸಲು ಪ್ರಯತ್ನಿಸಿದನು. ಮುದ್ದು, ಎದ್ದೇಳಿ, ಊಟ ಮಾಡಿ ಮಲಗಿ ಎಂದು ಭುಜ ಅಲುಗಾಡಿಸಿದನು. ಅಚ್ಚು ನಿದ್ದೆಯಲ್ಲೇ ಗೊಣಗುತ್ತಾ ಎದ್ದಳು. ಅವಳು ಸೀರೆ, ಒಡವೆ ಯಾವುದನ್ನು ತೆಗೆಯದೆ ಹಾಗೆಯೇ ಮಲಗಿದ್ದಳು. ಇಷ್ಟೆಲ್ಲ ಹೆವಿ ಒಡವೆ ಹಾಕಿಕೊಂಡು ಮಲಗಬಾರ್ದು ಎಂದು ಅವಳ ಮುಂಗುರುಳನ್ನು ಸರಿಸಿದನು. ಅಚ್ಚು ಹಳು ಧ್ವನಿಯಲ್ಲಿ, ಪ್ಲೀಸ್ ರಾಮ್ ಎಂದು ರಾಗ ಹೇಳಿದಾಗ, ಗಂಡ ಮಕ್ಕಳ ಕಾಳಜಿ ಮಾಡದೆ ಹೀಗೆ ಮಲಗುವುದು ಸರಿನಾ ಎಂದು ರೇಗಿಸಿದನು. ಅಚ್ಚು ಮುಖ ಊದಿಸಿಕೊಂಡು ಎದ್ದಳು. ರಾಮ್ ಅವಳ ಕೆನ್ನೆಗೆ ಮುತ್ತಿಟ್ಟು, ನಾನೇ ಊಟ ತಂದಿದ್ದೀನಿ ಎಂದು ತಾನೇ ಕೈ ತುತ್ತು ನೀಡಿದನು. ಹಸಿದಿದ್ದ ಅಚ್ಚು ಸುಮ್ಮನೆ ಊಟ ಮುಗಿಸಿದಳು. ರಾಮ್ ಅವಳ ಒಡವೆಗಳನ್ನು ತೆಗೆಯಲು ಸಹಾಯ ಮಾಡಿದನು. ಕೂದಲಿನ ಹೂಗಳನ್ನು ಬಿಡಿಸಿದನು. ಥ್ಯಾಂಕ್ಸ್ ರಾಮ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಹೇಳಲು ಹೋದವಳನ್ನು ರಾಮ್ ತಕ್ಷಣ ಹಾಸಿಗೆಯ ಮೇಲೆ ಹೊರಳಿಸಿದನು.
ಅರ್ಧ ಗಂಟೆಯಿಂದ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಕೇವಲ ಒಂದು ಪುಟ್ಟ ಪಪ್ಪಿ ಕೊಟ್ಟು ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಇದು ಮೋಸ ಅಲ್ವಾ ಎಂದು ಕೆಣಕಿದನು. ಅಚ್ಚರಿಯ ಹೃದಯ ಬಡಿತ ಜೋರಾಯಿತು. ತನ್ನವನ ಏಕಾಏಕಿ ನಡೆಗೆ ಗಲಿಬಿಲಿಯಲ್ಲಿ ಅಚ್ಚರಿಯ ಕಣ್ಣುಗಳು ಹಿಗ್ಗಿದವು. ವರ್ಷಗಳ ನಂತರ ಅವನ ಬಿಸಿ ಉಸಿರು ತನ್ನ ತನುವನ್ನು ಸೋಕುವಾಗ ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವನ ಒಲವು ತುಂಬಿದ ನೋಟಕ್ಕೆ ನೋಟ ಬೆರೆಸಲಾಗದೆ ಅವಳು ತಡವರಿಸುತ್ತಿದ್ದಳು. ಬೆಳಿಗ್ಗೆಯಿಂದ ಮುದ್ದು ಮುದ್ದಾಗಿ ರೆಡಿಯಾಗಿ ತನ್ನ ಮುಂದೆ ಓಡಾಡುತ್ತಾ ಅವನ ಎದೆಯಲ್ಲಿ ಇಷ್ಟು ದಿನ ಗೌಪ್ಯವಾಗಿದ್ದ ಭಾವನೆಗಳನ್ನು ಅವಳು ಕೆರಳಿಸಿ ಬಿಟ್ಟಿದ್ದಳು. ಈಗ ಈ ರೀತಿ ಮುಜುಗರದಿಂದ ತನ್ನಿಂದ ನೋಟ ತಪ್ಪಿಸಿ ನಾಚಿಕೆಯಿಂದ ಕೆನ್ನೆ ಕೆಂಪು ಮಾಡಿಕೊಂಡು ಭಯದಲ್ಲಿ ಅವನ ಶರ್ಟ್ ಮೇಲಿನ ಹಿಡಿತ ಬಿಗಿ ಮಾಡಿದರೆ ರಾಮ್ ಅವಳನ್ನು ಮುದ್ದು ಮಾಡುವ ಬಯಕೆಯನ್ನು ತಡೆಯುವುದಾದರೂ ಹೇಗೆ? ಮುದ್ದು, ನನ್ನ ಮುಖ ನೋಡಿ ಎಂದವನ ದನಿಯಲ್ಲಿ ಅತೀವ ಒಲವಿತ್ತು. ಆದರೆ ಅಚ್ಚರಿ ಮಾತ್ರ ರೆಪ್ಪೆ ಎತ್ತಿ ಅವನ ಮುಖ ನೋಡದೆ ಹೋದಳು. ಮುದ್ದು, ನೀವು ಈಗ ನನ್ನ ಮುಖ ನೋಡಲಿಲ್ಲ ಅಂದರೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ನನ್ನ ಮೇಲೆ ಎನ್ನುತ್ತಿದ್ದವನ ಮಾತು ಮುಂದುವರಿಯದಂತೆ ಅವನ ತುಟಿಯ ಮೇಲೆ ಬೆರಳಿರಿಸಿದಳು ಅಚ್ಚರಿ. ಪ್ಲೀಸ್, ನೀವೇನೇನೂ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ನನಗೂ ಬೇಸರ ಮಾಡಬೇಡಿ ಎಂದು ಮೃದುವಾಗಿ ಮನವಿ ಮಾಡಿದವಳ ಕಣ್ಣುಗಳನ್ನೇ ದಿಟ್ಟಿಸಿದ ರಾಮ್. ಹಾಗಾದರೆ ಯಾಕೆ ನನ್ನ ಮುಖ ನೋಡ್ತಿಲ್ಲ ಎಂದು ಉಬ್ಬೇರಿಸಿದನು. ನಾಚಿಕೆ ಆಗ್ತಿದೆ ನನಗೆ. ತುಂಬ ವರ್ಷಗಳಾದ ಮೇಲೆ ನಾನು ನಿಮಗೆ ಇಷ್ಟೊಂದು ಹತ್ತಿರ ಆಗಿರುವುದಕ್ಕೆ ಸ್ವಲ್ಪ ಭಯನೂ ಆಗ್ತಿದೆ ಎಂದು ಪಿಸುಗಟ್ಟಿ ಮೆಲ್ಲಗೆ ಕಣ್ಣು ತಪ್ಪಿಸಿದ ಅವಳ ನಡೆಗೆ ರಾಮ್ ಮುಖದಲ್ಲಿ ತುಂಟ ನಗು ಮೂಡಿತು. ಇಷ್ಟು ವರ್ಷಗಳ ನಂತರ ಅವಳನ್ನು ಕಾಡಿಸಿ ಮುದ್ದಿಸುವ ಅವಕಾಶ ಸಿಕ್ಕಾಗ ಅದನ್ನು ಹೇಗೆ ತಾನೇ ಬಿಡಲು ಸಾಧ್ಯ? ಹಾಗಾದರೆ ನಿಮ್ಮ ಈ ಭಯ ಹೋಗೋವರೆಗೂ ನಾನು ನಿಮ್ಮಿಂದ ದೂರನೇ ಇರ್ತೀನಿ ಎನ್ನುತ್ತಾ ಅವಳಿಂದ ದೂರ ಸರಿಯುವ ನಾಟಕ ಮಾಡಿದಾಗ ಅವನ ಎದೆ ಮೇಲಿನ ಶರ್ಟ್ ಹಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡಳು ಅಚ್ಚರಿ. ರಾಮ್ನ ಕಣ್ಣುಗಳು ಕಿರಿದಾದವು. ಮುದ್ದು, ಏನು ಮಾಡ್ತಿದ್ದೀರಾ? ಈಗ ತಾನೇ ಭಯ ಆಗ್ತಿದೆ ಅಂತ ಹೇಳಿದ್ರಿ ಅಲ್ವಾ ಎಂದು ಕೇಳುತ್ತಾ ಅವಳ ಕೆನ್ನೆಯ ಮೇಲಿದ್ದ ಮುಂಗುರುಳನ್ನು ಹಿಂದೆ ಸರಿಸಿದನು. ಆ ಭಯ ಹೋಗುವ ಹಾಗೆ ಮಾಡಿ ನೀವು ಎಂದು ಅಚ್ಚು ಅವರ ನಡುವಿದ್ದ ದೈಹಿಕ ಅಂತರವನ್ನು ಕೊನೆಗಳಿಸಲು ಆಹ್ವಾನ ನೀಡಿದಳು. ರಾಮ್ ಅವಳ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ಸ್ ಮುದ್ದು, ಮತ್ತೆ ನನ್ನ ಜೀವನಕ್ಕೆ ವಾಪಸ್ ಬಂದು ಪ್ರೀತಿಯ ಕಂಪನ್ನು ಹರಡಿದ್ದಕ್ಕೆ ಎಂದು ಧನ್ಯವಾದ ತಿಳಿಸಿದನು. ಅವನನ್ನು ತಪ್ಪು ತಿಳಿದು ಇಬ್ಬರ ಬದುಕನ್ನು ಕಂಗಟ್ಟು ಮಾಡಿದ್ದನ್ನೆನೆದು ಈ ಸುಂದರ ಕ್ಷಣವನ್ನು ಹಾಳು ಮಾಡಿಕೊಳ್ಳಲಿಚ್ಛಿಸದ ಅಚ್ಚು, ತಾರಕ್ ರಾಮ್, ಈಗ ಥ್ಯಾಂಕ್ಸ್ ಸಾರಿ ಕೇಳೋದಕ್ಕೆ ಶುರು ಮಾಡಿದರೆ ನಿಜವಾಗಿಯೂ ನನ್ನ ಕಣ್ಣೀರು ನೋಡಬೇಕಾಗುತ್ತೆ. ಸೊ ನಾವು ಅದನ್ನೆಲ್ಲ ಬಿಟ್ಟು ಈಗ ಬಂಗಾರಿಗೆ ಮತ್ತು ಚಾಂಪ್ಗೆ ಒಂದು ತಂಗಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡೋಣವಾ ಎಂದು ತೀರ ಸಣ್ಣ ದನಿಯಲ್ಲಿ ಕೇಳುತ್ತಾ ಅವನ ಗಲ್ಲಕ್ಕೆ ಮುತ್ತಿಟ್ಟಳು. ವರ್ಷಗಳ ನಂತರ ಇಷ್ಟು ಹತ್ತಿರವಾದ ಮನಸ್ಸುಗಳು ಅಂತರವನ್ನು ತೊಡೆಯಲು ಅವಸರಿಸಿದವು. ಪುಟ್ಟ ಗೆಜ್ಜೆ ಸದ್ದು ಮಾಡುತ್ತಾ ಮನೆಯಲ್ಲಿ ಓಡಾಡುವ ಮಗು ತನ್ನ ತೋಳು ಸೇರಲಿ ಎಂಬ ಹಂಬಲ ರಾಮ್ಗೂ ಇತ್ತು. ಮುದ್ದು, ಐ ಲವ್ ಯು ಎಂದು ಅವಳ ಕಿವಿಯಲ್ಲಿ ಉಸಿರಿದಾಗ ಅವನ ಬಿಸಿ ಉಸಿರಿನ ಶಾಖಕ್ಕೆ ಅಚ್ಚರಿಯ ಉಸಿರಾಟ ಸ್ಥಿಮಿತ ತಪ್ಪಿದಂತಾಯಿತು. ಐ ಲವ್ ಯು ಟು ರಾಮ್ ಎಂದವಳ ದನಿಯಲ್ಲಿ ಕಂಪನವಿತ್ತು. ಅವಳು ಅವನ ಅದರಗಳಿಗೆ ತನ್ನ ಅದರಗಳನ್ನು ಬೆಸೆದು ಬಿಟ್ಟಳು. ನಾವು ದೂರವಾಗುವುದು ಬೇಡ, ನಮ್ಮ ನಡುವಿನ ಅಂತರ ಪೂರ್ತಿ ಮಾಸಲಿ ಎಂದು ಅವಳು ಬಯಸಿದ್ದಳು. ತನ್ನ ಉಸಿರಿಗೆ ಉಸಿರು ಬೆರೆಸಿ ತಬ್ಬಿಕೊಂಡ ಮಡದಿಯನ್ನು ರಾಮ್ ನಾಜೂಕಾಗಿ ಸಂಭಾಳಿಸುತ್ತ ಅವಳಲ್ಲಿ ಮಿಂದೆದ್ದನು. ಅಚ್ಚರಿ ಅವನ ಪ್ರತಿ ಸ್ಪರ್ಶಕ್ಕೂ ಸಹಕರಿಸಿ ಅವನ ಸರ್ವಸ್ವವೂ ಆಗಿಬಿಟ್ಟಳು. ಮರುದಿನ ಬೆಳಿಗ್ಗೆ ರಾಮ್ಗೆ ಮೊದಲು ಎಚ್ಚರವಾಯಿತು. ತನ್ನ ತೋಳಿನಲ್ಲಿ ಗುಬ್ಬಿಯಂತೆ ಮುದುಡಿ ಮಲಗಿದ್ದ ಮಡದಿಯ ಮುಖ ನೋಡಿ ಅವನಿಗೆ ಅತೀವ ತೃಪ್ತಿ ಎನಿಸಿತು. ಇಷ್ಟು ದಿನ ಹುಡುಕುತ್ತಿದ್ದ ಅಸ್ತಿತ್ವ ಈಗ ಅವನಿಗೆ ಸಿಕ್ಕಿತ್ತು. ಇನ್ನು ಗಾಢ ನಿದ್ರೆಯಲ್ಲಿದ್ದವಳ ಹಣೆಗೆ ಮುತ್ತಿಟ್ಟು ಮೆಲ್ಲಗೆ ತನ್ನಿಂದ ದೂರ ಸರಿಸಲು ನೋಡಿದಾಗ ಅಚ್ಚು ಅವನನ್ನು ಇನ್ನಷ್ಟು ಅಪ್ಪಿಕೊಂಡು, ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ಮಲಗಿ ಎಂದು ಗೊನಗಿದಳು. ರಾಮ್ಗೆ ಅವಳಿಗೆ ನೋ ಎನ್ನಲು ಸಾಧ್ಯವಾಗಲಿಲ್ಲ. ಅವನು ಫೋನ್ ಸೈಲೆಂಟ್ ಮಾಡಿ ಮತ್ತೆ ನಿದ್ರೆಗೆ ಜಾರಿದನು. ಬೆಳಿಗ್ಗೆ ಆಫೀಸ್ಗೆ ಹೋಗಲು ರೆಡಿಯಾಗಿ ತಿಂಡಿ ತಿನ್ನಲು ಬಂದ ಅಂಕಿತ್ಗೆ ಆರತಿಯವರು, ಅಂಕಿತ್, ನಾಳೆ ನಿನ್ನ ಆಫೀಸ್ಗೆ ಹೋಗಬೇಡ ಎಂದರು. ಅಂಕಿತ್ ಫೋನ್ನಲ್ಲಿ ಮುಳುಗುತ್ತಿದ್ದವನು ತಲೆ ಎತ್ತದೆ, ಎಲ್ಲಿಗಾದರೂ ಕರೆದುಕೊಂಡು ಹೋಗಬೇಕಾ ಅಮ್ಮ ಎಂದು ಕೇಳಿದನು. ಹೌದು, ನಿನಗೆ ಹುಡುಗಿನ ನೋಡುವುದಕ್ಕೆ ಹೋಗ್ತಿದ್ದೀವಿ ಎಂಬ ಅಮ್ಮನ ಮಾತು ಕೇಳಿ ಅಂಕಿತ್ಗೆ ಚಟ್ನಿಯ ಖಾರ ನೆತ್ತಿಗೇರಿತು. ಇದನ್ನು ಅವನು ನಿರೀಕ್ಷಿಸಿರಲಿಲ್ಲ. ನಿಧಾನಕನು, ಅಷ್ಟೊಂದು ಗಡಿಬಿಡಿ ಯಾಕೆ ಎಂದು ಪಕ್ಕದಲ್ಲಿದ್ದ ರಘುರಾಮ್ ರೇಗಿದರು. ಹುಡುಗಿ ನೋಡುವ ಮಾತು ಕೇಳಿ ಅಂಕಿತ್ಗೆ ಪಾಕ್ ಬಾರ್ಡರ್ ಪ್ರವೇಶಿಸಿದಂತೆ ಶಾಕ್ ಆಗಿತ್ತು. ಅಂಕಿತ್ ಮುಖ ಗಂಟಿಕ್ಕಿ, ಅಮ್ಮ, ನನ್ನ ಮದುವೆಗೆ ಈಗೇನು ಅವಸರವಿಲ್ಲ. ಈಗ ತಾನೇ ಅಣ್ಣ ಅತ್ತಿಗೆ ಜೀವನ ಒಂದು ಟ್ರ್ಯಾಕಿಗೆ ಬಂದಿದೆ. ಸ್ವಲ್ಪ ದಿನ ಮಕ್ಕಳ ಜೊತೆ ನೆಮ್ಮದಿಯಾಗಿ ಇರ್ತೀನಿ ಎಂದನು.
ಅವನಿಗೆ ಸದ್ಯಕ್ಕೆ ಮದುವೆ ಆಗುವ ಇರಾದೆ ಇರಲಿಲ್ಲ. ಆರತಿಯವರು ಬಿಡದೆ 7 ಕತ್ತೆ ವಯಸ್ಸಾಯಿತು. ಮದುವೆ ಮಾಡಿದರೆ ಇಷ್ಟೊತ್ತಿಗೆ 2 ಮಕ್ಕಳು ಇರ್ತಿದ್ರು. ಅಂಥದ್ರಲ್ಲಿ ಇನ್ನೂ ನೆಮ್ಮದಿಯಾಗಿ ಇರ್ತಾನಂತೆ ಎಂದು ರೇಗಿದರು. ಅಂಕಿತ್ ಸಿಟ್ಟಿನಲ್ಲಿ ಏನೋ ಹೇಳಲು ಹೋದಾಗ, ನಿಮ್ಮ ಅಣ್ಣನೇ ಆದಷ್ಟು ಬೇಗ ಮದುವೆ ಮಾಡಬೇಕಂತ ಹೇಳ್ತಿರೋದು. ನಾಳೆ ನಾನು ಹೇಳಿದಾಗೆ ಮಾಡು, ಇಲ್ಲದಿದ್ದರೆ ನಿಮ್ಮ ಅಣ್ಣನ ಜೊತೆ ಮಾತಾಡು ಎಂದು ಗಂಭೀರವಾಗಿ ಹೇಳಿ ಆರತಿಯವರು ಕಿಚನ್ಗೆ ಹೋದರು. ಅಂಕಿತ್ ಪೆಚ್ಚಾಗಿ ಕುಳಿತು ಬಿಟ್ಟನು. ಶ್ರೀಯ ಜೊತೆ ಸೇರಿ ಅತ್ತಿಗೆಯ ಭಾವನೆಗಳ ಜೊತೆ ಆಟವಾಡಿದ ನಂತರ ರಾಮ್ ಅವನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಣ್ಣನ ಹತ್ತಿರ ಹೋಗಿ ಮದುವೆ ಬೇಡ ಎಂದು ಒಪ್ಪಿಸೋದು ಹೇಗೆ ಎಂದು ತಿಳಿಯದೆ ಅಂಕಿತ್ ತಲೆ ಮೇಲೆ ಕೈ ಹೊತ್ತು ಕುಳಿತನು. ಬೆಳಿಗ್ಗೆ 8 ಗಂಟೆ ಆದರೂ ಇನ್ನೂ ಹೇಳದ ಅಪ್ಪ ಅಮ್ಮನನ್ನು ಎಬ್ಬಿಸಲು ಆರವ್ ಮತ್ತು ಚಾಂಪ್ ಇಬ್ಬರು ಅದೆಷ್ಟು ಸಲ ಅವರ ರೂಮಿನ ಬಳಿ ಹೋಗಲು ಯತ್ನಿಸಿದರು. ಆದರೆ ಅಭಿ ಮತ್ತು ಸಂಪೂರ್ಣ ಅವರು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ನಿನ್ನೆ ಫಂಕ್ಷನ್ ಆಯಾಸದಿಂದ ಇನ್ನೂ ಮಲಗಿದ್ದಾರೆ, ಅವರಿಗೆ ತೊಂದರೆ ಕೊಡುವುದು ಬೇಡ ಎಂದು ಮಕ್ಕಳನ್ನು ಸಮಾಧಾನಪಡಿಸಿ ತಡೆದಿದ್ದರು. ಪದೇ ಪದೇ ಅಪ್ಪ ಅಮ್ಮನ ರೂಮಿನ ಕಡೆ ನೋಡುತ್ತಾ ಮುಖ ಊದಿಸಿಕೊಂಡು ಇಬ್ಬರು ಒಂದೊಂದು ಕಡೆ ಕುಳಿತು ಬಿಟ್ಟರು. ಅವರ ನಡೆಗೆ ಆ ತಾಯಿ ಮಗ ತಲೆ ಕೊಡವಿ ನಸುನಕ್ಕರು. ಅರ್ಧ ಗಂಟೆ ಕಳೆದ ಮೇಲೆ ರಾಮ್ ಅಭಿಯ ಕೇಸ್ ತೆಗೆದುಕೊಂಡಿದ್ದ ಲಾಯರ್ ಚಕ್ರವರ್ತಿ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಲಿವಿಂಗ್ ಏರಿಯಾದಲ್ಲಿದ್ದ ಅಭಿಯ ಬಳಿ ಬಂದು ಕುಳಿತನು. ಅಭಿ ತಿಂಡಿ ಆಗಿದೆಯಾ? ಚಕ್ರವರ್ತಿಯವರನ್ನು ಮೀಟ್ ಮಾಡುವುದಕ್ಕೆ ಹೋಗಬೇಕು ಎಂದು ಚಕ್ರವರ್ತಿಯವರಿಗೆ ಅವರ ಆಫೀಸ್ ಬಳಿ ಬರುವುದಾಗಿ ಹೇಳಿ ಕಾಲ್ ಕಟ್ ಮಾಡಿದನು. ಇನ್ನೂ ಇಲ್ಲ ಬಾವ, ಅಚ್ಚು ಮತ್ತು ನೀವು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಎಂದ ಅಭಿ ಕೃತಜ್ಞತೆ ತುಂಬಿದ ದನಿಯಲ್ಲಿ. ಥ್ಯಾಂಕ್ಸ್ ಬಾವ ಎಂದನು. ಇಷ್ಟು ದಿನ ತನ್ನ ಮೇಲಿದ್ದ ಕೊಲೆ ಆರೋಪ ಈಗ ತೊಡೆದು ಹೋಗಿತ್ತು. ಆ ಹುಡುಗಿಯ ಬಾಯ್ ಫ್ರೆಂಡೇ ಅವಳನ್ನು ದೈಹಿಕವಾಗಿ ಉಪಯೋಗಿಸಿಕೊಂಡು ಮದುವೆ ಆಗುವಂತೆ ಅವಳು ಒತ್ತಾಯ ಮಾಡಿದಾಗ ಕೊಂದು ಆ ಆರೋಪವನ್ನು ಅಭಿಯ ತಲೆಗೆ ಕಟ್ಟಿದ್ದು ಎಂದು ರಾಮ್ ಇಟ್ಟಿದ್ದ ಲಾಯರ್ ಸಾಕ್ಷಿ ಸಮೇತ ಸಾಬೀತು ಮಾಡಿದ್ದರು. ಅಭಿ, ನಾನು ನಿನ್ನ ರಾತ್ರಿನೇ ಹೇಳಿದ್ದೀನಿ, ಥ್ಯಾಂಕ್ಸ್ ಸಾರಿ ಹೇಳಿ ನನ್ನ ಹೊರಗಿನವನನ್ನಾಗಿ ಮಾಡಬೇಡ ಅಂತ ಎಂದು ಗಂಭೀರವಾಗಿ ನುಡಿದ ರಾಮ್ ಅಸಮಾಧಾನದ ನೋಟ ಬೀರಿದನು. ಸಾರಿ ಪಾವ ಎಂದು ಹಣೆ ಹುಜ್ಜಿಕೊಳ್ಳುತ್ತಾ ಕ್ಷಮೆ ಕೇಳಿದನು ಅಭಿ. ಅತ್ತೆ, ತಿಂಡಿ ರೆಡಿ ಇದೆಯಾ? ಮಕ್ಕಳು ಎಲ್ಲಿ ಕಾಣ್ತಾನೇ ಇಲ್ಲ ಎಂದು ವಿಚಾರಿಸುತ್ತಾ ರಾಮ್ ಡೈನಿಂಗ್ ಏರಿಯಾಕ್ಕೆ ಬರುವಷ್ಟರಲ್ಲಿ ಪಪ್ಪ ನಾನು ಅಭಿಜ್ಞಾನ ಮಾತನಾಡಿಸಿದ್ದಕ್ಕೆ ಹೋಗಿದ್ದೆ ಎನ್ನುತ್ತಾ ಚಾಂಪು ಓಡಿ ಬಂದನು. ಅವನನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದ ರಾಮ್ ಆರವ್ನಿಗೂ ಕೈ ಸನ್ನೆ ಮಾಡಿ ಪಕ್ಕದಲ್ಲಿ ಕೂರಿಸಿಕೊಂಡನು. ಪಪ್ಪ, ಮಮ್ಮಿ ಇನ್ನೂ ಎದ್ದಿಲ್ವಾ ಎಂದು ಆರವ್ ಅನುಮಾನದಲ್ಲಿ ಕೇಳಿದಾಗ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಎಂದುತ್ತರಿಸಿ ಅಕ್ಕರೆಯಿಂದ ಅವನ ತಲೆ ಸವರಿದನು. ಈಗ ಚಾಂಪ್ ಕಡೆ ತಿರುಗಿ ಅಭಿಜ್ಞಾ ಮತ್ತು ಅತ್ತೆ ಏನು ಮಾಡ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದಾಗ ಪಪ್ಪ, ಅಭಿಜ್ಞಾ ಚಾಚಿ ಮಾಡ್ತಾಳೆ. ಲಾರಿ ಅತ್ತೆ ನಿನ್ನೆ ಫಂಕ್ಷನ್ಗೆ ಹಾಕಿಕೊಂಡಿದ್ದ ಡ್ರೆಸ್ಗಳನ್ನೆಲ್ಲ ಎತ್ತಿರ್ತಾ ಇದ್ದಾಳೆ ಎಂದು ಕಣ್ಣು ಬಾಯಿ ಆಡಿಸುತ್ತಾ ಮುದ್ದಾಗಿ ಉತ್ತರಿಸಿದನು ಚಾಂಪ್. ರಾಮ್ ನಸುನಕ್ಕು. ನಾನೀಗ ನಮ್ಮ ಮನೆಗೆ ಹೋಗ್ತಿದ್ದೀವಿ, ನೀವು ಮಮ್ಮಿ ಜೊತೆ ಇರ್ತೀರೋ ಅಥವಾ ನನ್ನ ಜೊತೆ ಬರ್ತೀರೋ ಎಂದು ಕೇಳಿದನು. ಆರವ್ ಮತ್ತು ಚಾಂಪ್ ನಾವಿಲ್ಲೇ ಇರ್ತೇವೆ ಎಂದು ಉತ್ತರಿಸುವ ಮುನ್ನವೇ ಅಚ್ಚರಿ ಅಲ್ಲಿಗೆ ಬಂದಳು. ಬಂಗಾರಿಗೆ ನೆಕ್ಸ್ಟ್ ವೀಕ್ನಿಂದ ಎಕ್ಸಾಮ್ ಇದೆ, ಸೊ ನಾವೀಗ ನಿಮ್ಮ ಜೊತೆ ಬರ್ತೀವಿ ಮತ್ತು ಎಕ್ಸಾಮ್ ಮುಗಿದ ಮೇಲೆ ಇಲ್ಲಿಗೆ ಬರ್ತೀವಿ ಎನ್ನುತ್ತಾ ಅಮ್ಮನ ನಡುವನ್ನು ಅಪ್ಪಿದನು ಆರವ್. ಗುಡ್ ಮಾರ್ನಿಂಗ್ ಮಮ್ಮಿ ಎಂದು ನಕ್ಕಾಗ ಅಚ್ಚು ಮಗನ ಹಣೆಗೆ ಮುತ್ತಿಟ್ಟಳು. ಅಮ್ಮ, ನಾವೆಲ್ಲರೂ ಮತ್ತೆ ಯಾವಾಗಲಾದರೂ ಬರ್ತೀವಿ ಎಂದು ಅಚ್ಚು ಹೇಳಿದಾಗ ಸಂಪೂರ್ಣ ಅವರು ಸಮ್ಮತಿಸಿದರು. ಸದ್ಯಕ್ಕೆ ಅಚ್ಚು ಗಂಡನ ಮನೆಯಲ್ಲಿ ಇರೋದೇ ಉತ್ತಮ ಎಂದು ಅವರಿಗೂ ಅನಿಸಿತು. ರಾಮ್ ತಿಂಡಿ ಮಾಡ್ತಾ ಮಾತನಾಡಿ ಎಂದು ಸಂಪೂರ್ಣ ತಟ್ಟೆ ಇಟ್ಟರು. ಲಾಯರ್ ಆಫೀಸ್ಗೆ ಹೋಗಬೇಕೆಂಬ ಗಡಿಬಿಡಿ ರಾಮ್ಗಿದ್ದದು ಅವರಿಗೆ ತಿಳಿದಿತ್ತು. ಅಚ್ಚರಿ ನೀವು ಕುಳಿತುಕೊಳ್ಳಿ ಎಂದು ರಾಮ್ ಕಣ್ಣಿನಲ್ಲೇ ಸನ್ನೆ ಮಾಡಿದಾಗ 2 ನಿಮಿಷ ನಾನು ನಿಮಗೆಲ್ಲ ಬಡಿಸ್ತೀನಿ ಎಂದಳು ಅಚ್ಚು. ಏನು ಬೇಡ, ನೀನು ಕೂತ್ಕೋ ಎಂದು ರಾಮ್ ರೇಗಿ ಅವಳಿಗೂ ಮತ್ತು ಅಭಿಗೂ ತಿಂಡಿ ಬಡಿಸಿದನು. ಅಚ್ಚು ಮತ್ತೆ ಎದುರು ಮಾತನಾಡದೆ ತಿಂಡಿ ಕಡೆ ಗಮನ ಕೊಟ್ಟಳು. ರಾಮ್ ಜೀವನ ಈಗಷ್ಟೇ ಸುಗಮವಾಯಿತು ಎಂದು ನೆಮ್ಮದಿ ಪಡುವಷ್ಟರಲ್ಲಿ ತನ್ನ ಮದುವೆ ವಿಚಾರ ಅಮ್ಮ ಎತ್ತಿರುವುದು ಅಂಕಿತ್ಗೆ ದೊಡ್ಡ ತಲೆನೋವಾಯಿತು. ತಾನು ಅಮ್ಮ ಮತ್ತು ಅಣ್ಣನ ಮಾತಿಗೆ ಒಪ್ಪಿ ಮದುವೆ ಆದರೆ ಆ ಹೆಣ್ಣು ಈ ಮನೆಗೆ ಹೊಂದಿಕೊಳ್ಳುವಳೆ, ಅಚ್ಚರಿಯಂತೆ ಎಲ್ಲರನ್ನೂ ತನ್ನವರೆಂದು ಭಾವಿಸುವಳೆ, ತನ್ನ ಮತ್ತು ಅಣ್ಣನ ಸಂಬಂಧದಲ್ಲಿ ಅವಳ ಕಾರಣದಿಂದ ಬಿರುಕು ಮೂಡಿದ್ರೆ ಎಂಬ ಪ್ರಶ್ನೆಗಳು ಅವನ ಮನಃಶಾಂತಿ ಆಳುಗೆಡವಿದ್ದವು. ಅದೇ ಯೋಚನೆಯಲ್ಲಿ ಆಫೀಸ್ಗೆ ಕಾರ್ ಚಲಾಯಿಸುತ್ತಿದ್ದ ಅಂಕಿತ್ನ ಗಮನ ರಸ್ತೆಯಿಂದ ತುಸು ಆಚೀಚೆ ಆಯಿತು. ತಕ್ಷಣ ದುಮ್ಮೆಂದು ಸದ್ದಾಗಲು ಬೆಚ್ಚಿ ಬಿದ್ದ ಅಂಕಿತ್ ಬ್ರೇಕ್ ತುಳಿದನು. ಯಾವುದೋ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದನು. ಕಾರಿನಿಂದ ಇಳಿದ ಅಂಕಿತ್ಗೆ ಗದರುತ್ತಿದ್ದ ಹುಡುಗಿಯೊಬ್ಬಳು ಕಂಡಳು. ಸ್ಕೂಟಿಗೆ ಡ್ಯಾಮೇಜ್ ಆಗಿದ್ದರೂ ಅವಳ ಗೆಳತಿಗೆ ಯಾವುದೇ ಗಾಯವಾಗಿರಲಿಲ್ಲ.
ಗಾಡಿಯ ಓನರ್ ATMನಿಂದ ಹಣ ತೆಗೆಯಲು ಹೋಗಿದ್ದಳು. ಹೊರಗೆ ಸದ್ದಾದದನ್ನು ಕೇಳಿ ಅವಳು ಓಡಿ ಬರುವಷ್ಟರಲ್ಲಿ ಅವಳ ಗೆಳತಿ ಅಂಕಿತ್ ಕಾಲರ್ ಹಿಡಿದು, ಹೇ, ರಸ್ತೆ ಏನು ನಿಮ್ಮ ಅಪ್ಪಂದು ಅಂದ್ಕೊಂಡಿದ್ಯಾ? ಕಣ್ಣುಗಳನ್ನು ಬೆನ್ನಲ್ಲಿಟ್ಕೊಂಡಿದ್ದೆ ಎಂದು ಒರಟಾಗಿ ಪ್ರಶ್ನಿಸಿದಾಗ ಅಂಕಿತ್ ಕಂಗಾಲಾದನು. ಅಂಕಿತ್ ತಡವರಿಸಿದ, ಸಾರಿ, ನಾನು ಬೇಕು ಅಂತ ಮಾಡಿದಲ್ಲ ಎಂದು ತನ್ನ ಕಾಲರ್ ಮೇಲಿನ ಅವಳ ಮುಷ್ಟಿ ಬಿಡಿಸಿಕೊಳ್ಳಲು ಯತ್ನಿಸಿದಳು. ರಸ್ತೆಯಲ್ಲಿ ಆ ಹುಡುಗಿ ನಡೆದುಕೊಳ್ಳುತ್ತಿದ್ದ ರೀತಿ ಅವನಿಗೆ ಮುಜುಗರ ಉಂಟು ಮಾಡಿತ್ತು. ಏನು ಬೇಕು ಅಂತ ಮಾಡಲಿಲ್ವಾ? ಗುದ್ದಿದ್ಯಾ ಅಂದರೆ ಮುಖವೆಲ್ಲ ಪಂಚಾಗಿ ಬಿಡಬೇಕು. ಹೊಸ ಗಾಡಿ ಕಣೋ ಇದು, ಡೆಲಿವರಿ ತಕ್ಕೊಂಡು 1 ತಿಂಗಳು ಆಗಿಲ್ಲ ಎಂದು ಆ ಹುಡುಗಿ ಸಿಟ್ಟಿನಿಂದ ಅವನ ಕತ್ತಿಗೆ ಕೈ ಹಾಕಲು ಹೋದಾಗ ಸೌಮ್ಯ, ಸುಮ್ಮನೆ ಅವರನ್ನು ಬಿಟ್ಟರೆ ಸರಿ, ಇಲ್ಲ ಅಂದರೆ ಎಂದು ಎಚ್ಚರಿಸುತ್ತಾ ಓನರ್ ಹುಡುಗಿ ಅಲ್ಲಿಗೆ ಬಂದಳು. ಅಂಕಿತ್ ಅವಳನ್ನು ದಿಟ್ಟಿಸಿದನು. ಓಯ್ ಶ್ರೇಯಾ, ನಿನಗೆ ಗೊತ್ತಾಗೋದಿಲ್ವಾ? ಇಂಥವರ ಜೊತೆ ರಫ್ ಆ್ಯಂಡ್ ಟಫ್ ಆಗಿರಬೇಕು ಎಂದು ಸೌಮ್ಯ ತನಗೆ ಬುದ್ಧಿ ಹೇಳಲು ಬಂದ ಗೆಳತಿ ಶ್ರೇಯಾ ಕಡೆ ನೋಡಿದಳು. ಆದರೆ ಶ್ರೇಯಾ ಸೌಮ್ಯಲ ಕಾಲರ್ ಮೇಲಿದ್ದ ಕೈಯನ್ನು ಬಿಡಿಸಿ ಆಸ್ಕ್ ಹಿಮ್ ಸಾರಿ ಎಂದಳು. ವಾಟ್? ಅವನ ಕಡೆಯಿಂದ ತಪ್ಪಾದರೆ ನಾನು ಸಾರಿ ಕೇಳಬೇಕಾ ಎಂದು ಸೌಮ್ಯ ಅಚ್ಚರಿಯಿಂದ ಉದ್ಗರಿಸಿದಳು. ಶ್ರೇಯಾ ತನ್ನ ಗೆಳತಿಯ ಕಿವಿ ಬಳಿ ಯಾವುದೋ ಗುಟ್ಟನ್ನು ಹೇಳಿದಾಗ ಸೌಮ್ಯ ಬೆಚ್ಚಾಗಿ ನಿಂತಿದ್ದ ಅಂಕಿತ್ ಕಡೆ ನೋಡಿ ಉಗುಳು ನುಂಗಿದಳು. ಅಂದು ಸಂಜೆ ತುಸು ಬೇಗನೆ ಮನೆಗೆ ಬಂದಿದ್ದನು ಶರಣ್. ಬೆಳಿಗ್ಗೆ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಭುವನ ಹೇಳುವ ಮೊದಲೇ ಆಫೀಸ್ಗೆ ಹೊರಟು ಬಿಟ್ಟಿದ್ದ. ಸೋಮವಾರ ಆಗಿದ್ದರಿಂದ ಅತ್ತೆ ಜೊತೆ ಸಂಜೆ ದೇವಸ್ಥಾನಕ್ಕೆ ಸ್ನಾನ ಮಾಡಿ ಬಂದು ಸೀರೆ ಹುಡುತ್ತಿದ್ದಾಗ ಏಕಾಏಕಿ ಎಂದಿನಿಂದ ಅವಳ ನಡುವನ್ನು ಬಳಸಿದ ಕೈಗಳನ್ನು ಕಂಡು ನವಿರಾಗಿ ಕಂಪಿಸಿದಳು. ಅವಳ ಕೈಯಲ್ಲಿದ್ದ ಸೆರಗು ನೆಲ ಸೇರಿದಾಗ ಅವಳನ್ನು ಕನ್ನಡಿಯಲ್ಲಿ ದಿಟ್ಟಿಸುತ್ತಿದ್ದ ಶರಣ್ ಹೃದಯ ಬಡಿತ ಅಧಿಕವಾಯಿತು. ಇಷ್ಟು ದಿನ ತನ್ನ ಹೆಂಡತಿ ಎಷ್ಟೇ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ತನ್ನ ಮುಂದೆ ಓಡಾಡಿದ್ರು ಶರಣ್ ಸಂಯಮ ಕಳೆದುಕೊಂಡಿರಲಿಲ್ಲ. ಅಚ್ಚು ಮತ್ತು ರಾಮ್ ಬದುಕು ಹಾಳಾಗಲು ತಾನೇ ಕಾರಣ ಎನ್ನುವ ಪಶ್ಚಾತ್ತಾಪ ಅವರ ಮನದ ಬಯಕೆಗಳನ್ನು ಕಟ್ಟಿ ಹಾಕಿತ್ತು. ಆದರೆ ಈಗ ಅಚ್ಚರಿ ರಾಮ್ ನೆಮ್ಮದಿಯಾಗಿ ಜೀವಿಸ್ತಿರುವುದನ್ನು ಕಣ್ಣಾರೆ ನೋಡಿದ ಮೇಲೆ ಇನ್ನು ಮುಂದೆಯಾದರೂ ತಮ್ಮ ದಾಂಪತ್ಯ ಜೀವನ ಪರಿಪೂರ್ಣವಾಗಲಿ ಎಂದು ಶರಣ್ ನಿರ್ಧರಿಸಿದ್ದನು. ಗಳಿಬಿಲಿಯಲ್ಲಿ ಕನ್ನಡಿಯಲ್ಲಿ ತನ್ನವನ ಮುಖ ನೋಡಿದ ಭುವನಾಗೆ ಗಂಟಲಿನಲ್ಲಿ ಉಸಿರು ಸಿಕ್ಕಿಬಿದ್ದಂತಾಯಿತು. ಅವನು ರೆಪ್ಪೆ ಬಡಿಯದೆ ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದನು. ಒಡನೆ ಅವಳು ನೆಲದ ಮೇಲಿದ್ದ ಸೀರೆಯನ್ನು ಎತ್ತಿಕೊಳ್ಳಲು ಬಾಗಿದಾಗ ಅವಳ ನಡುವಿನ ಮೇಲಿನ ಹಿಡಿತ ಬಿಗಿ ಮಾಡಿ ತನ್ನತ್ತ ಎಳೆದುಕೊಂಡನು ಶರಣ್. ಅವಳ ಕುತ್ತಿಗೆಯ ಮೇಲಿದ್ದ ತಣ್ಣನೆಯ ನೀರಿನ ಹನಿಗಳನ್ನು ತನ್ನ ಮುಖದಿಂದ ತೀಡಿ ತೊಡೆದಾಗ ಭುವನ ಮೈ ಮನ ರೋಮಾಂಚನಗೊಂಡಿತು. ನಮ್ಮ ಮದುವೆಯಾಗಿ 4 ವರ್ಷ ತುಂಬಿತು ಭುವನ. ಇಷ್ಟು ದಿನ ನಿನ್ನ ಮೇಲಿನ ಪ್ರೀತಿ ಮತ್ತು ಭಾವನೆಗಳನ್ನು ಹತ್ತಿರವಿದ್ದರೂ ಕಂಟ್ರೋಲ್ ಮಾಡುವುದು ತುಂಬ ಕಷ್ಟವಾಗಿತ್ತು. ಈಗಲಾದರೂ ನನ್ನ ಕಷ್ಟಕ್ಕೆ ಮುಕ್ತಿ ಕೊಡು ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದಾಗ ಭುವನ ಮೆಲ್ಲಗೆ ಅವನ ಕಡೆ ತಿರುಗಿ ಅವನ ಎದೆಗೆ ಮುಖ ಒತ್ತಿದಳು. ಇನ್ನು 1-2 ದಿನ ಕಾಯಲಾಗೋದಿಲ್ವಾ ಎಂದು ತೀರ ಸಣ್ಣ ದನಿಯಲ್ಲಿ ಕೇಳಿದಾಗ ಐ ಕಾಂಟ್ ಎಂದು ಉತ್ತರಿಸಿ ಅವಳ ಕಿವಿಯ ಹಾಲಿಗೆ ಮುತ್ತಿಟ್ಟನು. ಇಷ್ಟು ದಿನ ದೈಹಿಕವಾಗಿ ಅಂತರ ಕಾಪಾಡಿಕೊಂಡಿದ್ದ ಶರಣ್ಗೆ ಇಂದು ಸರ್ಪ್ರೈಸ್ ಕೊಡಬೇಕೆಂದು ಭುವನ ಅಂದುಕೊಂಡಿದ್ದಳು. ಆದರೆ ಶರಣ್ ಇಂದು ಸಂಪೂರ್ಣ ಸಂಯಮ ಕಳೆದುಕೊಂಡಿದ್ದನ್ನು ಕಂಡು ಅವಳು ತನ್ನ ಪ್ಲ್ಯಾನ್ ಕೈಬಿಟ್ಟಳು. ಎಲ್ಲ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀರಾ ಅಲ್ವಾ? ಅತ್ತೆ ಮತ್ತು ಮಗಳ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಎಂದು ಮುನಿಸಿನಿಂದ ಹೇಳಿದರು. ಅವಳ ಕಣ್ಣಲ್ಲಿ ಲಜ್ಜೆ ಇತ್ತು. ಯಾವ ದೇವಸ್ಥಾನಕ್ಕೆ ಹೋಗುವ ಪ್ಲ್ಯಾನ್ ಇತ್ತು ಎಂದು ಶರಣ್ ಛೇಡಿಸಿದಾಗ ಶಿವನ ದೇವಸ್ಥಾನ ಎಂದಳು. ಓ, ಹಾಗಾದರೆ ಪರವಾಗಿಲ್ಲ. ಪತಿಯೇ ಪರಮೇಶ್ವರ ಎಂಬ ಮಾತು ಕೇಳಿಲ್ವೇ ನೀನು? ಮೊದಲು ನಿನ್ನ ಪತಿಯನ್ನು ತೃಪ್ತಿಪಡಿಸು ಎನ್ನುತ್ತಾ ಅವಳ ಹದರಗಳಿಗೆ ತನ್ನ ಹದರಗಳನ್ನು ಬೆಸೆದು ಇಷ್ಟು ವರ್ಷ ಅಪೂರ್ಣವಾಗಿದ್ದ ಅವಳ ದಾಂಪತ್ಯ ಜೀವನ ಇಂದು ಪರಿಪೂರ್ಣಗೊಂಡಿತು. ಅಂಕಿತ್, ಯಾಕೆ ಸಂಜೆಯಿಂದ ರೂಮ್ನಲ್ಲೇ ಇದೆಯಾ? ಹುಷಾರಾಗಿದೆಯಾ ಅಲ್ವಾ ಎಂದು ಅಕ್ಕರಿಂದ ವಿಚಾರಿಸಿದಳು ಅಚ್ಚು. ಸಂಜೆ ಆಫೀಸ್ನಿಂದ ಬಂದ ಹುಡುಗ ರಾತ್ರಿ ಊಟದ ಸಮಯವಾದರೂ ರೂಮಿನಿಂದ ಹೊರಬರದಿರುವುದನ್ನು ಕಂಡು ವಿಷಯ ಏನೆಂದು ತಿಳಿಯಲು ಅವಳು ಬಂದಿದ್ದಳು. ಅಂಕಿತ್ ತಲೆ ಎತ್ತಿ, ಅತ್ತಿಗೆ ನೀವು ಯಾವಾಗ ಬಂದ್ರಿ? ಸಂಜೆ ನಾನು ಬಂದಾಗ ನೀವ್ಯಾರು ಕಾಣಿಸಲೇ ಇಲ್ಲ ಎಂದನು. ವಾಸ್ತವವಾಗಿ ಅವಳು ಮತ್ತು ಮನೆಯವರೆಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಕುಳಿತಿದ್ದರು. ಆದರೆ ಅಂಕಿತ್ ಯಾವುದೋ ಗಂಭೀರ ಆಲೋಚನೆಯಲ್ಲಿದ್ದರಿಂದ ಯಾರನ್ನೂ ಗಮನಿಸಿರಲಿಲ್ಲ. ಅವನ ಮುಖದಲ್ಲಿ ಚಿಂತೆಯನ್ನು ಕಂಡು ಅಚ್ಚು ಪಕ್ಕದಲ್ಲಿ ಕುಳಿತು, ಯಾವ ವಿಚಾರಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ ಎಂದು ಕೇಳಿದಳು. ಅಂಕಿತ್ ತಕ್ಷಣ, ಅತ್ತಿಗೆ, ನಾನಿನ್ನು 2-3 ವರ್ಷ ಮದುವೆ ಆಗೋದಿಲ್ಲ ಅಂತ ಪ್ಲೀಸ್ ನೀವೇ ಅಣ್ಣನಿಗೆ ಹೇಳಿ ಎಂದನು. ನಿನಗೆ ಈಗಲೇ 30 ವರ್ಷ ಆಯಿತು, ಇನ್ನು 2 ವರ್ಷ ಕಳೆದರೆ ಅಂಕಲ್ ಆದ ಮೇಲೆ ಮದುವೆ ಆಗ್ತೀಯಾ ಎಂದು ಕಾಳಲಿದ್ದಳು.
ರಾಮ್ ಅಚ್ಚರಿ ಜೀವನದ ಏರಿಳಿತಗಳಿಂದ ತಮ್ಮವರ ಜೀವನದಲ್ಲಿ ಎಷ್ಟು ವ್ಯತ್ಯಾಸವಾಗಿದೆ ಎಂಬ ಅರಿವು ಅವಳಿಗಿತ್ತು. ಅತ್ತಿಗೆ ಐ ಆಮ್ ಸೀರಿಯಸ್, ಅಣ್ಣನ ಜೊತೆ ನೀವೇ ಮಾತಾಡಿ ಎಂದು ಅಂಕಿತ್ ಮನವಿ ಮಾಡಿದಾಗ, ಯಾಕೆ ಮತ್ತೆ ನನ್ನಂತೆಯೇ ಒಬ್ಬಳು ಹಠಮಾರಿ ಹೆಣ್ಣು ಈ ಮನೆಗೆ ಬಂದು ಜೀವನ ನರಕ ಮಾಡುತ್ತಾಳೆ ಎಂಬ ಭಯವೇ ಎಂದು ಅಚ್ಚು ಪಶ್ಚಾತ್ತಾಪದಿಂದ ಕೇಳಿದಳು. ಅತ್ತಿಗೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಇಷ್ಟು ದಿನ ಏನೇ ಆದರೂ ಅದಕ್ಕೆ ಅಣ್ಣನ ಪಾಲು ಇದೆ. ಅವನಿಗೆ ಸತ್ಯ ತಿಳಿಯುವಂತೆ ನಾನು ಕೂಡ ನಿಮ್ಮ ಜೊತೆಗಿದ್ದೆ ಎಂದು ಅಂಕಿತ್ ಸಮಾಧಾನ ಪಡಿಸಿದನು. ಮತ್ತು ಮದುವೆ ಅಂದ್ಕೂಡಲೇ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದ್ಯಾ ಎಂದು ಅಚ್ಚು ಕೇಳಿದಳು. ನಿಮ್ಮ ಹಾಗೆ ಫ್ಯಾಮಿಲಿಗೆ ಪ್ರಿಯಾರಿಟಿ ಕೊಡುವ ಹುಡುಗಿ ಸಿಗದಿದ್ರೆ ಎಂಬ ಭಯ ಅತ್ತಿಗೆ. ಮುಂದೆ ನನ್ನ ಹೆಂಡತಿ ಬಂದು ನಾನು ಮುಖ್ಯನಾ ಅಥವಾ ಫ್ಯಾಮಿಲಿ ಮುಖ್ಯನಾ ಎಂದು ಪ್ರಶ್ನೆ ಮಾಡಿದರೆ ಏನು ಮಾಡೋದು ಎಂದು ಯೋಚಿಸ್ತಿದ್ದೇನೆ ಎಂದನು ಅಂಕಿತ್. ಅಚ್ಚು ಅವನ ಕೈ ಮೇಲೆ ಕೈ ಇಟ್ಟು, ಚಿಂತೆ ಮಾಡಬೇಡ, ನಿನ್ನಂತೆ ಈ ಕುಟುಂಬಕ್ಕೆ ಗೌರವ ಕೊಡೋ ಹುಡುಗಿಯನ್ನೇ ಹುಡ್ಕೋಣ. ಅಂಥವಳು ಸಿಗಲು 2 ವರ್ಷವಾದರೂ ತೊಂದರೆ ಇಲ್ಲ ಎಂದು ತಿಳಿ ಹೇಳಿದಳು. ಅಚ್ಚರಿಯ ಮಾತುಗಳಿಂದ ಅಂಕಿತ್ ಮನಸ್ಸು ಸ್ವಲ್ಪ ತಿಳಿಯಾಯಿತು. ಅಮ್ಮ ಹೇಳಿದಂತೆ ನಾಳೆ ಬೆಳಿಗ್ಗೆ ಹುಡುಗಿಯನ್ನು ನೋಡಲು ಹೋಗುವುದರಲ್ಲಿ ತಪ್ಪಿಲ್ಲ ಎಂಬ ತೀರ್ಮಾನಕ್ಕೆ ಬಂದನು. ಶ್ರೇಯ ಏನಿದು ಎಂದು ಮಗಳು ಕೊಟ್ಟ ಸ್ಕೂಟಿ ರಿಪೇರಿ ಬಿಲ್ ನೋಡಿ ತಂದೆ ರಮೇಶ್ ಪ್ರಶ್ನಿಸಿದ್ದರು. ಡ್ಯಾಡಿ, ಸೌಮ್ಯನೇ ಸ್ಕೂಟಿಯನ್ನು ರಸ್ತೆಯ ಮಧ್ಯದಲ್ಲಿ ಪಾರ್ಕ್ ಮಾಡಿದ್ಲು. ಪಾಪ ಆ ಕಾರಿನವರ ತಪ್ಪು ಏನೂ ಇಲ್ಲ ಎಂದು ಶ್ರೇಯಾ ವಿವರಣೆ ನೀಡಿದಳು. ಸೌಮ್ಯ ಆಗಲೇ ಅತಿರಂಜಿತವಾಗಿ ವರದಿ ನೀಡಿದ್ದರು. ಶ್ರೇಯಾ ನಿಜಾಂಶ ಹೇಳಿದ್ದಳು. ನಾನೇ ಈ ಬಿಲ್ ಪೇ ಮಾಡ್ತೀನಿ, ಕಾರಿನವರ ಹತ್ತಿರ ಏನು ಕೇಳಬೇಡ ಎಂದು ರಮೇಶ್ ಹೇಳಿದಾಗ ಶ್ರೇಯಾ ಮುಖದಲ್ಲಿ ನಗು ಮೂಡಿತು. ಊಟ ಮುಗಿಸಿ ರೂಮಿಗೆ ಬಂದ ಶ್ರೇಯಾ ತನ್ನ ಫೋನ್ ಹುಡುಕಿದಳು. ಬೆಳಿಗ್ಗೆ ಅಂಕಿತ್ ಸ್ಕೂಟಿ ರಿಪೇರಿ ಖರ್ಚು ನಾನೇ ಕೊಡ್ತೇನೆ ಎಂದು ಕಾಲ್ ಮಾಡಿ ಎಂದು ತನ್ನ ನಂಬರ್ ಕೊಟ್ಟಿದ್ದನು. ಶ್ರೇಯಾ ಕೂಡ ತನ್ನ ನಂಬರ್ ಹಂಚಿಕೊಂಡಿದ್ದಳು. ಈಗ ಅವಳು ಹಾಯ್ ಎಂದು ಮೆಸೇಜ್ ಕಳಿಸಿದ್ಲು. ಅದು ಡಬಲ್ ಬ್ಲೂ ಟಿಕ್ ಬಂದ ತಕ್ಷಣ ಊಟ ಆಯ್ತಾ ಎಂದು ಮತ್ತೊಂದು ಸಂದೇಶ ಕಳುಹಿಸಿದಳು. ಆದರೆ ಈ ಬಾರಿ ಡಬಲ್ ಟಿಕ್ ಆದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಿಜಿನಾ ಎಂದು 3ನೇ ಮೆಸೇಜ್ ಕಳಿಸಿ ಅವನ ಉತ್ತರಕ್ಕೆ ಕಾಯುತ್ತಾ ಹಾಸಿಗೆ ಮೇಲೆ ಬಿದ್ದಳು. ಮನಸ್ಸು ತಡವಾಗಿ ಆದರೂ ಅವನ ಕಡೆಯಿಂದ ಏನಾದರೂ ಸಂದೇಶ ಬರ್ಬೋದು ಎಂಬ ಆಸೆಯಿಂದ ಫೋನ್ ದಿಟ್ಟಿಸುತ್ತಿತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ಇಷ್ಟು ದಿವಸ ಕತೆ ಹಾಕೋದಕ್ಕೆ ಸಾರಿ, ಯಾಕೆಂದರೆ ನಾನು ಊರಲ್ಲಿ ಇರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಕತೆಯನ್ನು ಆದಷ್ಟು ಹೈಪ್ ಮಾಡಿ. ಥ್ಯಾಂಕ್ ಯು.